ನಿಮ್ಮ ಪರಿವಾರದಲ್ಲಿ ಯಾರೋ ಒಬ್ಬರು ಬಹಳಷ್ಟು ದುಃಖಿಗಳಾಗಿದ್ದಾರೆ, ಏಕೆಂದರೆ ಅವರ ಜೀವನದಲ್ಲಿ ಅಂತಹ ಯಾವುದೋ ಒಂದು ಘಟನೆ ನಡೆದಿದೆ. ಆದ್ದರಿಂದ ಅವರು ದುಃಖಿಗಳಾಗಿದ್ದಾರೆ, ಬಹಳಷ್ಟು ಬೇಸರಕ್ಕೊಳಗಾಗಿದ್ದಾರೆ. ಅಂತಹ ಸಮಯದಲ್ಲಿ ನಾನು ಏನನ್ನು ಮಾಡಬೇಕು? ದುಃಖಿಯಾಗಿರುವ ಆ ವ್ಯಕ್ತಿಯನ್ನು ನೋಡಿ ನಾನು ದುಃಖ ಪಡಬೇಕು, ಅಥವಾ ಆ ಸಮಯದಲ್ಲಿ ನಾನು ಅವರನ್ನು ದುಃಖದಿಂದ ಮುಕ್ತ ಮಾಡಲು ಪ್ರಯತ್ನ ಪಡಬೇಕು? ಆ ವ್ಯಕ್ತಿ ಬಹಳಷ್ಟು ವೀಕ್ ಆಗಿದ್ದಾರೆ, ದುರ್ಬಲ ಆಗಿದ್ದಾರೆ ಎಂದರೆ ಅವರನ್ನು ನೋಡಿ ನಾವು ದುರ್ಬಲರಾಗಬಾರದು. ಒಂದು ವೇಳೆ ನಾವು ಆ ವ್ಯಕ್ತಿಗೆ ಅಟ್ಯಾಚ್ ಆಗಿದ್ದರೆ, ಅಂದರೆ ಆ ವ್ಯಕ್ತಿಯ ಮೇಲೆ ನಮಗೆ ಮೋಹ ಇದ್ದರೆ, ದುಃಖಿ ಆದಂತಹ ಆ ವ್ಯಕ್ತಿಯನ್ನು ನೋಡಿ ನಾವು ದುಃಖಿತರಾಗುತ್ತೇವೆ. ಅದೇ ರೀತಿ ಅಪ್ಸೆಟ್ ಆದಂತಹ ಆ ವ್ಯಕ್ತಿಯನ್ನು ನೋಡಿ ನಾವು ಅಪ್ಸೆಟ್ ಆಗುತ್ತೇವೆ. ಒಂದು ವೇಳೆ ನಮಗೆ ಆ ವ್ಯಕ್ತಿಯ ಮೇಲೆ ಮೋಹ ಇದ್ದರೆ, ಅವರು ರೋಗಿಗಳಾಗಿದ್ದರೆ ನಾವು ಕೂಡ ಅವರನ್ನು ನೋಡಿ ರೋಗಿಗಳಾಗಿ ಬಿಡುತ್ತೇವೆ. ಆದರೆ ಅಂತಹ ಸಮಯದಲ್ಲಿ ಆ ವ್ಯಕ್ತಿಯಿಂದ ನಾವು ಸ್ವಯಂವನ್ನು ಡಿಟ್ಯಾಚ್ ಮಾಡಿಕೊಳ್ಳಬೇಕು, ಅಂದರೆ ನಿರ್ಮೋಹಿಗಳಾಗಿ ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ಆ ವ್ಯಕ್ತಿಗೆ ಶಕ್ತಿಯನ್ನು ನೀಡಿ ಅವರನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕು. ಅವರಿಗೆ ಶಕ್ತಿಯನ್ನು ನೀಡಿ ಅವರನ್ನು ದುಃಖದಿಂದ ಮುಕ್ತ ಮಾಡಬೇಕು ಮತ್ತು ಅವರಿಗೆ ಶಕ್ತಿಯನ್ನು ನೀಡಿ ನಾವು ಅವರನ್ನು ಆರೋಗ್ಯವಂತರನ್ನಾಗಿ ಮಾಡಬೇಕು. ಇದು ನಮ್ಮ ಜವಾಬ್ದಾರಿಯಾಗಿದೆ, ಇದು ನಮ್ಮ ಕರ್ತವ್ಯ ಆಗಿದೆ.